ಭೂಮಿಯಾಕಾರ ಮೂಲಕಾರ ತಾಯಿ ಪ್ರೀತಿ ಮಮಕಾರ ನಿಮ್ಮೆಲ್ಲರಿಗೂ ಮೊದಲಿಗೆ ನಿಮ್ಮ ಪ್ರೀತಿಯ ಹನುಮಂತರಾಯ ಬಿರಾದರ್ ಸರ್ ಮಾಡುವ ನಮಸ್ಕಾರ ಮೊದಲಿಗೆ. ಇವತ್ತು ಸಂತ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ನಮ್ಮ ಈ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ಆಚರಣೆ ಮಾಡುವ ಒಂದು ಅಂಗವಾಗಿ ಒಂದು ವೇದಿಕೆಯನ್ನು ಹಂಚಿಕೊಂಡಿರುವ ಮೊದಲಿಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ಆರ್ವಿ ಬಿರಾದರ್ ಗುರುಗಳು ನಿವೃತ್ತ ದೈಹಿಕ ಶಿಕ್ಷಕರು ವಿಜ್ಞಾನಿಯವರಿಗೆ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸಿನ ವಿದ್ಯಾರ್ಥಿ ಹರ್ಷದ್ ಅವರು ಬಂದು ಸ್ವಾಗತ ಮಾಡ್ಕೋಬೇಕು. ಜೋರಾದ ಚಪ್ಪಾಳೆ ಬರಬೇಕು. ಅದೇ ತರನಾಗಿ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಂತ SS ಇಂಡಿ ಗುರುಗಳು ನಿವೃತ್ತ ಕ್ಲಾಸ್ ಸರ್ SS ಸ್ಕೂಲ್ ವಿಜ್ಞಾನಿಯವರಿಗೂ ಸಹ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸಿನ ವಿದ್ಯಾರ್ಥಿ ಬಂದು ಸ್ವಾಗತ ಮಾಡಿಕೊಳ್ಬೇಕು. ಜೋರಾದ ಚಪ್ಪಾಳೆ ಬರಬೇಕು. ಧನ್ಯವಾದಗಳು. ಅದೇ ತರನಾಗಿ ಸಮಾಜ ಸೇವಕರು PKPS ಬ್ಯಾಂಕಿನ ಮಾಜಿ ಸದಸ್ಯರಾದಂತಹ ಸಿದ್ದರಾಮ ವಾಲೇಕರ್ ಸರ್ ಅವರಿಗೂ ಸಹ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನ ವಿದ್ಯಾರ್ಥಿ ವಿನಾಯಕ್ ಬಂದು ಸ್ವಾಗತ ಮಾಡಿಕೊಳ್ಳಬೇಕು. ಓಕೆ, ತುಂಬಾ ಧನ್ಯವಾದಗಳು. ಓಕೆ, ಕಾರ್ಯಕ್ರಮಕ್ಕೆ ಒಂದು ಭಕ್ತಿ ಗೀತೆ ಒಂದು ಮೂಲಕ ಅಥವಾ ಪ್ರಾರ್ಥನಾ ಗೀತೆಯ ಮೂಲಕ ಒಂದು ಬರಮಾಡಿಕೊಳ್ಳುವಂತ ನಮ್ಮ ವಿದ್ಯಾರ್ಥಿಗಳು ಬಂದು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡಬೇಕು. ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರನಿಗೆ, ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಚಂಡ ಬಟ್ಟರಾಗಿ ನಡೆದು ಕೈಯಿಡಲು ಕೈಲಿ ಹಿಡಿದು ತುಂಡ ಹಿಡಿಯುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಬೆಲ್ಲದಂತೆ ಮಾತಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬೈದಿರುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಕಟ್ಟಳೆಯ ಕಟ್ಟಿಕೊಂಡು ಕಟ್ಟಿಗೆಯ ಒತ್ತಿಕೊಂಡು ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ನಡೆದ ವಿದ್ಯಾರ್ಥಿಗಳಿಗೆ ತುಂಬುರಿದ ಅಭಿನಂದಿಸುತ್ತಾ ಈಗ ಬಂದಿರುವ ಮಹನೀಯರು ಒಂದು ಭಾವಚಿತ್ರಕ್ಕೆ, ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್.
ಓಕೆ, ಈಗ ದೀಪ ಬೆಳಗುವುದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಮ್ಮ ವಿನಂತಿ ಮಾಡಿಕೊಳ್ತಿದ್ದೇನೆ ಸರ್. ರೀತಿಯಾಗಿ ಗಮನಿಸಿ ಕಾರ್ಯಕ್ರಮಕ್ಕೆ ಶುಭಗಳಿಗೆ ತರಬೇಕಾಗಿ ನಮ್ಮನ್ನು ವಿನಂತಿ. ಕ್ಲಾಪ್ಸ್ ಹೊಡ್ರಿ ಎಲ್ರು. ಈ ದೀಪದಂತೆ ನಿಮ್ಮ ಭವಿಷ್ಯ ಪ್ರಚುರವಾಗಿ ಬೆಳಗಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹಿಳೆಯರಿಗೂ ಇನ್ನೊಂದು ಸಲ ಜೋರಾಗಿ ಚಪ್ಪಾಳೆಯಿಂದ ಅವರಿಗೆ ಅಭಿನಂದಿಸುತ್ತಾ ಮೊದಲಿಗೆ ವಿದ್ಯಾರ್ಥಿಗಳಿಂದ ಕನಕದಾಸರ ಬಗ್ಗೆ ಕಿರು ಪರಿಚಯವನ್ನು ನಡೆಸಿಕೊಂಡು ಬಂದಿದ್ದಾರೆ. ಮೊದಲಿಗೆ ಸಮಿತಿ ವಿದ್ಯಾರ್ಥಿಗಳೊಂದು ಕನಕದಾಸರ ಬಗ್ಗೆ ಒಂದೆರಡು ನುಡಿಗಳನ್ನಾಡಬೇಕಾಗುತ್ತೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮ ಜೋರಾಗಿ ಚಪ್ಪಾಳೆ ಬರಬೇಕು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಕನಕದಾಸರ ಜಯಂತಿ. ಪ್ರಥಮವಾಗಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕನಕದಾಸರು ಹಾವೇರಿ ಜಿಲ್ಲೆಯ ಪಾಡು ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ವೀರಪ್ಪ ಹಾಗೂ ತಾಯಿ ಬಚ್ಚಮ್ಮ. ಇಷ್ಟು ಹೇಳಿ ನನ್ನ ಚಿಕ್ಕ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಓಕೆ, ತುಂಬಾ ಅಭಿನಂದನೆ ವಿದ್ಯಾರ್ಥಿಗಳು. ಈಗ ಬನ್ನಿ ಸಾಕ್ಷಿ ಅವರು ಬಂದು ಒಂದೆರಡು ಮಾತನಾಡಬೇಕು. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳ ವಿದ್ಯಾರ್ಥಿಗಳು. Good morning everyone. My name is Sakshi Krishnappa Reddy. Today we are celebrating Kanakadasa Jayanti, honoring a great state and poet. Kanakadasa taught us to love and status tutorial. He showed us the power of the ocean of love. Smile, simple living. Thank you. ಓಕೆ, ತುಂಬಾ ಅಭಿನಂದನೆ ವಿದ್ಯಾರ್ಥಿಗಳಿಗೆ. ಬನ್ನಿ ವಿನಾಯಕರು ಬಂದು ಒಂದೆರಡು ಮಾತನಾಡಬೇಕು. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳು. ನಿಮ್ಮ ಚಪ್ಪಾಳೆ ಆ ವಿದ್ಯಾರ್ಥಿಗಳಿಗೆ ಖುಷಿ ಅಂತ ಹೇಳ್ತಾ ಇದ್ದೇನೆ. ನನ್ನ ಹೆಸರು ವಿನಾಯಕ್ ಸಂತೋಷ್ ಡಾಂಗರ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ವಿನಾಯಕ್ ಸಂತೋಷ್ ಡಾಂಗರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಕನಕದಾಸ ಜಯಂತಿಯನ್ನು ಆಚರಿಸುತ್ತೇವೆ. ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ಸತ್ಯ ಮಹಾ ಕವಿ ಸಮಾಜ ಸುಂದರರ ಅವರು 1509ರಲ್ಲಿ ಜನಿಸಿದವರು. ಅವರ ಪೂರ್ಣ ಹೆಸರು ತಿಮ್ಮಪ್ಪ ನಾಯಕ. ಇಟ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ತುಂಬಾ ಅಭಿನಂದನೆ ವಿದ್ಯಾರ್ಥಿಗಳಿಗೆ. ಈಗ ಬನ್ನಿ ವೈಷ್ಣವಿ ಅವರು ಬಂದು ಒಂದೆರಡು ಮಾತನಾಡಬೇಕು. ಬಮ್ಮ. ಎಲ್ಲರಿಗೂ ಶುಭೋದಯ.
ಕನಕದಾಸರ ಜಯಂತಿ ಶುಭಾಶಯಗಳು. ಕನಕದಾಸರ ಜಯಂತಿ ಶುಭಾಶಯ. ಓಕೆ, ಥ್ಯಾಂಕ್ ಯು. ಈಗ ಬನ್ನಿ, ಮಕ್ಕಳು ಕೀರ್ತನೆಗಳನ್ನು ಹೇಳ್ತಾರೆ, ಒಂದೊಂದಾಗಿ ಕೇಳೋಣ. ಮೊದಲಿಗೆ ಬಂದ್ಬಿಟ್ಟು ಮನೋಜ್ ಅವರು ಬಂದು ಕನಕದಾಸರ ಒಂದು ಸುಂದರವಾದ ಕೀರ್ತನೆಯನ್ನು ಪಠಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕುಲ ಕುಲವೆಂದು ಬಡಿದಾಡಿ ಸಾಯಬೇಡಿ, ಹುಚ್ಚಪ್ಪಗಳಿರ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅನ್ನ ಯಾವ ಕುಲ, ನಿಮ್ಮ ಕುಲದ ಮೇಲೆ ಬಲ್ಲಿರ. ಕನಕದಾಸ. ತುಂಬಾ ಧನ್ಯವಾದಗಳು. ಈಗ ಬನ್ನಿ, ಮತ್ತೊಬ್ಬ ವಿದ್ಯಾರ್ಥಿಯಾದಂತಹ ಸುಮಂತ್ ಅವರು ಬಂದು ಒಂದು ಕೀರ್ತನೆ ಹೇಳಬೇಕಾಗಿ ಅಭಿನಂದನೆ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ದುರ್ಜನರ ಮನೆಯ ಪಾಯಸಕ್ಕಿಂತ ಸಜ್ಜನರ ಮನೆಯ ದಬ್ಬಾಳಿಕೆಗೆ ಲೇಸು. ಹೆಜ್ಜೆ ಸಾವಿರ ಹೊತ್ತು ನಿತ್ತರು ಬೇಡ, ಬಲು ಬಲು ದುರ್ಜನರ ಸಂಘ ಬಲು ಭಂಗ ಹರಿಯ. ಕನಕದಾಸ. ತುಂಬಾ ಧನ್ಯವಾದಗಳು. ಅದೇ ತರನಾಗಿ ಈಗ ವಿದ್ಯಾರ್ಥಿ ಋತ್ಕೇಶ್ವರು ಬಂದು ಒಂದು ಕೀರ್ತನೆ ಹೇಳಬೇಕು ಕನಕದಾಸರದು. ಹಿಂದೆ ನನ್ನ ಕೈದವರೆಲ್ಲ ಚಂದವಿರಲಿ, ಮುಂದೆ ನನ್ನ ಬೇದವರೆಲ್ಲ ಅಂದವಿರಲಿ, ಕಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಮಾಡಲಿ. ಕನಕದಾಸ. ಓಕೆ, ತುಂಬಾ ಧನ್ಯವಾದಗಳು. ಅದೇ ತರನಾಗಿ ವಸಂತ ಬಂದು ಒಂದು ಕೀರ್ತನೆ ಹೇಳಬೇಕು. ಬನ್ನಿ, ಜ್ವರ ಚಪ್ಪಾಳಿಂದ ವಿದ್ಯಾರ್ಥಿಗಳ ಬರ ಮಾಡಿಕೊಳ್ಳೋಣ. ಮೋಕ್ಷ ಸಿಗಬೇಕೆಂದರೆ ನಾನು ಎಂಬುದು ಬಿಟ್ಟು ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಕನಕದಾಸ. ಓಕೆ, ತುಂಬಾ ಅಭಿನಂದನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಈಗ ಅತಿಥಿಗಳನ್ನು ಇದು ಪುಷ್ಪ ವಿತರಣೆಯಿಂದ ಎಲ್ಲರನ್ನು ಬರಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ RB ಗುರುಗಳಿಗೆ ನಮ್ಮ ಸಂಸ್ಕೃತಿ ಟ್ಯೂಟೋರಿಯಲ್ ಕ್ಲಾಸ್ನಿಂದ ಒಂದು ಚಿಕ್ಕ ಸನ್ಮಾನ. ಆ ಸನ್ಮಾನ ನಡೆಸಿಕೊಳ್ಳಲು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಮಕ್ಕಳೇ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಎಲ್ಲರೂ. ಅದೇ ಕಾರಣಕ್ಕೆ ಗುರುಗಳಿಗೆ ಒಂದು ಪ್ರೀತಿಯ ಸನ್ಮಾನ ನಮ್ಮ ವಿದ್ಯಾರ್ಥಿಗಳಿಗೆ. ತುಂಬಾ ಧನ್ಯವಾದಗಳು ವಿದ್ಯಾರ್ಥಿಗಳು. ಅದೇ ಕಾರಣಕ್ಕೆ ಶ್ರಾವಣಿಯವರು ಚಿತ್ರ ಮಾಲೀಕರ ಗುರುಗಳಿಗೆ ಒಂದು ಚಿಕ್ಕ ಸನ್ಮಾನ ಮಾಡಬೇಕು. ಈ ಸನ್ಮಾನ ನಡೆಸಿಕೊಂಡಂತ ಎಲ್ಲ ನಮ್ಮ ಸಂಸ್ಕೃತಿ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ತುಂಬುವುದಾಗಿ ಅಭಿನಂದಿಸುತ್ತಾ ಈಗ ಅತಿಥಿಗಳಿಂದ ಭಾಷಣ. ಮೊದಲಿಗೆ
SS ಇಂಡಿ ಗುರುಗಳು ಈ ಒಂದು ಕನಕದಾಸರ ಜಯಂತಿಯನ್ನು ಕುರಿತು ಅದೇ ತರನಾಗಿ ವಿದ್ಯಾರ್ಥಿಗಳನ್ನು ಕುರಿತು ಒಂದೆರಡು ಮಾತನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸರ್. ಮೊದಲಿಗೆ ನಾನು ಲೇಟಾಗಿ ಬಂದಿದ್ದಕ್ಕೆ ಎಲ್ಲರಿಗೂ ಕ್ಷಮೆಗಳು. ಈ ಥರ ಸಮಯದಲ್ಲಿ ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಮತ್ತು ಧನ್ಯವಾದಗಳು. ಹಾಗೂ ಇದು ಅಚಾನಕ್ ಬಂದಂಥ ಕಾರ್ಯಕ್ರಮ ನಮಗೂ ಇದು ಒಮ್ಮಿಂದೊಮ್ಮೆ ಸಡನ್ಲಿ ಸಂಬಂಧ ನಾವು ಯಾವುದೂ ಇದನ್ನು ಮಾಡಲಿಲ್ಲ. ಆದರೂ ಕನಕ ಜಯಂತಿ ದಿವಸ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಹನುಮಂತ್ ಸರ್ ಬಿರಾದಾರಿಗೆ ಭಾಳ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸುಂದರ ಸಮಾಜಕ್ಕೆ ಅವರಿಗೆ ದೇವರು ಐವರಿಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಶ್ರೀಕರಾದರು ಬಹಳ ಚೊಕ್ಕಾಗಿ ಮಾತಾಡಿದ SS ಇಂಡಿ ಗುರುಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳನ್ನು ಕೇಳುತ್ತಾ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಂತ ಸಿದ್ದರಾಮ್ ವಾಲಿಕರ್ ಸರ್ ಅವರು ಸಹ ಒಂದೆರಡು ಮಾತನಾಡಬೇಕು ವಿದ್ಯಾರ್ಥಿಗಳ ಕುರಿತು. ಅದೇ ತರನಾಗಿ ಕನಕದಾಸರನ್ನು ಕುರಿತು ಒಂದೆರಡು ಮಾತನಾಡಬೇಕು ಸರ್. ಅದು ಅಷ್ಟೇ ಮಾಡೋಲ್ಲ. ಈಗ ನಮ್ಮ ಕನಕದಾಸರ ಬಗ್ಗೆ ನೀವೆಲ್ಲರೂ ಅಭಿಮಾನದಿಂದ ಪೂಜೆ ಮಾಡಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಕನಕದಾಸರು ಭಕ್ತ ಕನಕದಾಸರು ಅನ್ಸ್ಕೋಬೇಕಾದ್ರೆ ಭಕ್ತಿ ಅವ್ರ ಬಳಿ ಇತ್ತು. ಅವ್ರ ಬಳಿ ಭಕ್ತಿ ಇತ್ತು ಅಂತ ಹೇಳಿಸಿದ್ರೆ ಅವ್ರ ಭಕ್ತ ಕನಕದಾಸರು ಅಂತ ಅನ್ಸ್ಕೊಂಡು. ಆದರೆ ನಮ್ಮ ಹಾಲು ಮಕ್ಕಳ ಸಮಾಜದೊಳಗೆ ಭಕ್ತಿ ಮಾಡುವುದಕ್ಕೆ ಹೆಚ್ಚಾಗಿ ಕನಕದಾಸರಿಗಿಂತಲೂ ಹೆಚ್ಚಿಗೆ ಭಕ್ತಿ ಯಾರೂ ಮಾಡಿಲ್ಲ. ಆದರೆ ನಾವು ನಮ್ಮ ಈ ಸಮಾಜದಲ್ಲಿ ಭಕ್ತ ಕನಕದಾಸರು ಅವರು ಈ ನೀವು ಸಣ್ಣ ಮಕ್ಕಳು ಅವನಗತ್ತೆ ಭಕ್ತಿಯಿಂದ ನಡೆದು ಅವನ ಗುಣ ನಿಮ್ಮ ಎಲ್ಲರ ಬಳಿ ಬರಲಿ ತಿಳಿಸಿ ನಾನು ಯಾರು ಓಕೆ, ತುಂಬಾ ಮಧುರವಾಗಿ ಮಾತಾಡಿದ ಸಿದ್ದರಾಮ್ ವಾಲಿಕರ್ ಗುರುಗಳಿಗೆ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ಬರಬೇಕು ನಿಮ್ಮ ಕಡೆಯಿಂದ. ಓಕೆ, ಈಗ ಕಾರ್ಯಕ್ರಮದ ಕೊನೆಗಟ್ಟ ಅಧ್ಯಕ್ಷ ಸ್ಥಾನ ವಹಿಸಿಕೊಟ್ಟಂತ RV ಬಿರಾದರ್ ಗುರುಗಳು ಈ ಒಂದು ವೇದಿಕೆಯನ್ನು ಕುರಿತು ಅದೇ ತರನಾಗಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್. ಕನಕದಾಸರ ಜಯಂತಿಯ ಅಂಗವಾಗಿ ಏರ್ಪಡಿಸಿದಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ, ಈ ವೇದಿಕೆ ಮೇಲೆ ಆಶೀರ್ವಾದಂಥ ಇಂಡಿಯವರೇ, ವಾಲಿಕಾರ್ ಅವರೇ ಹಾಗೂ ಈ ಕೋಚಿಂಗ್ ಕ್ಲಾಸ್ ಮಂತ್ರಾಯರವರೇ ಹಾಗೂ ವಿದ್ಯಾರ್ಥಿನಿಯರೇ, ಈ ವರ್ಷದಂತ ಈ ವರ್ಷವೂ ಕೂಡ ಕನಕದಾಸ ಜಯಂತಿ ಇಡೀ ದೇಶ ತುಂಬ ಎಲ್ಲ ಆಚರಿಸಲ್ಪಡ್ತದೆ ಇವತ್ತಿನ ದಿವಸ. ಅದೇ ರೀತಿ ನಮ್ಮಲ್ಲಿ ಕೂಡ ಹನುಮಂತರಾಯರ ಕನಕದಾಸ ಜಯಂತಿ ಒಂದೇ ಅಲ್ಲ, ಯಾವ ಜಯಂತಿ ಬರ್ತಾವ ಯಾವ ಜಯಂತಿನೂ ಬಿಡಂಗಿಲ್ಲ. ಅವರು ವರ್ಷದಾಗ ಎಷ್ಟು ಜಯಂತಿ ಬರ್ತಾವ, ಎಷ್ಟು ಮಹಾಪುರುಷರು ಎಷ್ಟು ಮಹಾನ್ ವ್ಯಕ್ತಿಗಳಾಗಿ ಹೋಗ್ಯಾರ, ಅವರೆಲ್ಲರ ಜಯಂತಿಯನ್ನು ಆಚರಿಸೋಕೆ ಬರ್ತಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವ್ರಿಗೆ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಏನಾಗಿ ಹೋದ್ರು ಮಹಾನ್ ವ್ಯಕ್ತಿಗಳು, ಎಂತೆಂಥ ಮಹಾನ್ ವ್ಯಕ್ತಿಗಳು ಆಗಿ ಹೋದ್ರು ಅನ್ನೋದು ಪರಿಚಯ ಮಾಡಿಕೊಡೋದಷ್ಟೇ. ಪುಸ್ತಕದಾಗ ಓದಿ ನೋಡ್ಕೊಂಡು ಕಲಿಯೋದು ಬೇರೆ, ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ತಾರೆ ಯಾರು ಕನಕದಾಸರು ಅಂದ್ರೆ ಯಾರು. ಕನಕದಾಸ ಅವರು 1487 ಒಂದು ಕಡೆ ಅದು, 1590 ಒಂದು ಕಡೆ ಅದು. ನಿಖರವಾಗಿ ಅವರು ಜನಿಸಿದಂಥ ವಿಷಯ ಇಲ್ಲ. ಆದರೂ ಅವರು 15-16 ಶತಮಾನದಾಗ ಆಗಿ ಹೋದಂಥ ಒಬ್ಬ ಮಹಾನ್ ದಾಸರು, ಸಂಗೀತಗಾರರು, ಕವಿಗಳು ಎಲ್ಲ ಆಗಿದ್ರು. ಅವರು ಸಕಲ ವಿದ್ಯೆ ಬಲ್ಲವರಾಗಿದ್ದರು. ಅವರು ಕಾಳಿದಾಸರು, ಅವ್ರ ತಂದೆಯವರು ಬೀರಪ್ಪ ನಾಯನ, ತಾಯಿ ಬಚ್ಚಮ್ಮ. ಅವರು ಮೊದಲು ತಿಮ್ಮರಾಯ ಅಂತ ಹೆಸರಿಗೆ ಅವ್ರು ಕರಿತಿದ್ರು. ಅವರು ಒಮ್ಮೆ ಹೊಲದೊಳಗೆ ಕೆಲಸ ಮಾಡುವತ್ನಾಗ ಈ ಭೂಮಿ ಅಗಿವತ್ನಾಗ ಅಲ್ಲಿ ನಿಧಿ ಸಿಗ್ತದ, ಅಂದ್ರೆ ಕಣಕ ಧಾನ್ಯಗಳು ಕಣಕ ಸಿಗ್ತದ, ಅಲ್ಲಿ ನಿಧಿ ಸಿಕ್ಕಂಗೆ ಸಿಗ್ತದ. ಅವ್ ಕನಕ, ಅದರಿಂದ ಅವರಿಗೆ ಕನಕದಾಸ ಅಂತ ಹೆಸರು ಬರ್ತದೆ.
ಕನಕದಾಸ ಅಂತ ಹೆಸರು ಗೊತ್ತು. ಅವರು ಹಾಲು ಮತದಿಂದ ಕುರುಬ ಸಮಾಜದಲ್ಲಿ ಜನಿಸಿದವರು. ಅವರು ಗುರುವಿನಿಂದ ಅವ್ರು ಸಾಕಷ್ಟು ಏನು ಮಾಡಿದ್ರು, 400 ಕೃತಿಗಳನ್ನು ರಚಿಸ್ಯಾರ. ಅವರು 400 ಒಂದಲ್ಲ ಎರಡಲ್ಲ 400 ಕೃತಿಗಳನ್ನು ರಚಿಸ್ಯಾರ. ಮತ್ತು ಅವರು ಈ ಹಿಂದುಳಿದ ಜನಾಂಗ ಭೇದ ಭಾವ ಮೌಢ್ಯವನ್ನು ಹೋಗಲಾಡಿಸಲು ಬಹಳ ಶ್ರಮ ವಹಿಸ್ಯಾರ. ಮತ್ತು ಅವರು ಗುರುವಿನ ಒಂದು ಆಜ್ಞೆಯಿಂದ ಈ ಉಡುಪಿಗೆ ಹೋದ್ರು. ಅವರು ಉಡುಪಿಗೆ ಹೋಗಿ ನೆಲೆಸ್ಬೇಕಂತ ಹೇಳಿ ಉಡುಪಿಗೆ ಹೋದ್ರು. ನಾವು ಉಡುಪಿಲೆಲ್ಲ ಕತೆ ಗೊತ್ತದ ನಿಮಗೆ. ಉಡುಪಿಗೆ ಹೋದಾಗ ಅವರು ಇವ್ರನ್ನ ಗರ್ಭಗುಡಿ ಒಳಗೆ ಅವಕಾಶ ಕೊಡಲಿಲ್ಲ ಒಳಗೆ ಹೋಗಲ್ಲ. ಅಂದ್ರೆ ಇವರೊಂದು ಸಮಾಜದಿಂದ ಅವಾಗ ಭೇದ ಭಾವ ಭಾಳ ಮಾಡ್ತಿದ್ರು. ಈಗೆಲ್ಲ ಇಲ್ಲ, ಈಗೇನು ಜಾತಿ ಅಂದ್ರೆ ಒಳಗೆ ಜೈಲಿಗೆ ಹೋಗಿದ್ದಾರೆ. ಈಗೇನು ಅಲ್ಲಕ್ಕೆ ಬರಲ್ಲ, ಈಗೇನು ಮಾಡಕ್ಕೆ ಬರಲ್ಲ. ಅವಾಗ ಹಂಗೆ ಮಾಡ್ತಿದ್ರು. ಅವಾಗ ಏನು ಮಾಡಿದ್ರು, ಅವ್ರನ್ನ ಗರ್ಭಗುಡಿ ಒಳಗೆ ಹೋಗಕ್ಕೆ ಅವಕಾಶ ಕೊಡಲಿಲ್ಲ. ಅವಾಗ ಕೃಷ್ಣನ ಭಕ್ತರು ಅವರು. ಕನಕದಾಸ ಅಂದ್ರೆ ಕೃಷ್ಣನ ಭಕ್ತರು. ಅವ್ರು ಏನು ಮಾಡ್ತಾರೆ, ಗುಡಿ ಹಿಂದೆ ಹೋಗಿ ಕೃಷ್ಣನ ಜ್ಞಾನ ಮಾಡ್ಕೊತ ಭಕ್ತಿಯಿಂದ ಹಾಡ ಹಾಡ್ಕೋತ ಅವರ ಸ್ಮರಿಸುತ್ತಾ ಹಿಂದೆ ನಿಂದಿರ್ತಾರೆ. ಗುಡಿ ಹಿಂದೆ ನಿಂತಾಗ ಅದೇ ಕೃಷ್ಣನೇ ಏನು ಮಾಡ್ತಾನ, ಅವರಿಗೆ ಕನಕದಾಸರಿಗೆ ಪ್ರತ್ಯಕ್ಷ ಆಗ್ತಾನ. ಅವನು ಇಡೀ ನೋಡಿ ಉಡುಪಿ ಒಳಗೆಲ್ಲ ಕೇಳಿ ಕಥೆಯಲ್ಲಿದ್ದು ಉಡುಪಿ ಶ್ರೀಕೃಷ್ಣ ಏನು ಮಾಡ್ತಾನ, ಪೂರ್ತಿ ಏನು ಮುಂದೆ ಇಡೀ ಸಮಾಜ ಎಲ್ಲ ಸಮಾಜದವ್ರು ಮುಂದೆ ಭಜನೆ ಮಾಡೋದು, ದೇಶಭಕ್ತಿಯಿಂದ ಏನೆಲ್ಲ ಪೂಜೆ ಪುನಸ್ಕಾರ ಮಾಡ್ತಿರ್ತಾರ. ಆದ್ರೆ ಶ್ರೀಕೃಷ್ಣ ಏನು ಮಾಡ್ತಾನ, ಕನಕನ ಭಕ್ತಿಗೆ ಒಪ್ಪಿ ಏನು ಮಾಡ್ತಾನ, ತಾನಾಗೆ ಹೊಳ್ಳಿ ಹಿಂದೆ ಪೂರ್ತಿ ಗುಡಿ ಹಿಂದಿನ ಒಂದು ಕಿಂಡಿ ಬೆಳಕು. ಕಿಂಡಿ ಮುಖಾಂತರ ಕನಕನ ದರ್ಶನ ಕೊಡ್ತಾರೆ ಶ್ರೀಕೃಷ್ಣ. ಅದೇ ಇವತ್ತಿಗೂ ಅಲ್ಲಿ ಕನಕ ಕಿಂಡಿ ಅಥವಾ ಉಡುಪಿ ಒಳಗೆ ಕನಕನ ಕಿಂಡಿ ಏನು ದರ್ಶನ ಮಾಡ್ಬೇಕಾದ್ರೆ, ಕೃಷ್ಣನ ದರ್ಶನ ಮಾಡ್ಬೇಕಾದ್ರೆ ಹೋಗಿ ಅಲ್ಲಿ ಕನಕನ ಕಿಂಡಿ ಒಳಗೆ ಹೋಗಿ ದರ್ಶನ ಮಾಡಬೇಕು. ಅಂತ ಒಂದು ಮಹಾನ್ ದಾಸರು ಇವರೆಲ್ಲ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಅದ. ಅವರು ಒಳ್ಳೇದಾಗಬೇಕು, ಒಳ್ಳೆಯದನ್ನು ಕಲಿಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಒಳ್ಳೆಯ ವ್ಯಕ್ತಿಗಳು ತಯಾರಾಗಬೇಕು ಅನ್ನೋದು ಆಸೆ ಇತ್ತು ಅವ್ರಿಗೆ ಅಷ್ಟೇ. ಒಳ್ಳೆಯದಂದ್ರೆ ಒಂದು ಮಾತನಾಡ್ಬೇಕಂದ್ರೆ ನನಗೆ ಸಂಸ್ಕಾರ. ಈಗ ಏನು ಮಾಡ್ತಾರೆ ಇವರು ಹನುಮಂತರಾಯರು, ಏನು ಈ ಆಸ್ತಿಗಳನ್ನು ತಗೋತಾರಲ್ಲ, ಅದ್ರ ಜೊತೆಯಲ್ಲಿ ಬರೀ ವಿಷಯ ಅಲ್ಲ, ಬರೀ ವಿಷಯ ಜ್ಞಾನ ಅಟ್ಟೆ ಕೊಡೋದಿಲ್ಲ, ಅವರು ಸಂಸ್ಕಾರ ಸಹಿತ ಕೊಡ್ಲಾತಾರ ಅವರು. ಈಗ ನೋಡ್ರಿ ನೀವು ಈಗ ಇನ್ನೊಂದು ನನಗೆ ಯಾವುದೇ ಇಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ರು ಅವರು ವಾಟ್ಸಪ್ ಮುಖಾಂತರ ನನಗೆ ಕಳಿಸ್ತಿರ್ತಾರೆ. ನೋಡಕ್ಕಾಗಿ ವಿದ್ಯಾರ್ಥಿಗಳಿಂದ ಏನಿರ್ತದಲ್ಲ ಏನು ಅಭ್ಯಾಸ ಮಾಡ್ತಾರೆ ನೀವು ಸ್ಟಾರ್ಟಿಂಗ್ 3 ಅಕ್ಷರಗಳಲ್ಲಿ ಅಲ್ಲಿ ಏನೋ ಓದ್ತಿರಲ್ಲ, ಅದು ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಕಲ್ಪಿಸಿ ನಿಮ್ಮ ಕೈಲೇ ಹೇಳಿಸಿ ನಿಮ್ಮನ್ನೊಂದು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ತರುವಂಥ ಕೆಲಸ ಇವತ್ತು ಅವರು ಹನುಮಂತರಾಯರು ಮಾಡ್ಲಾತಾರೆ. ಅವ್ರು ಇನ್ನಷ್ಟು ಈ ಶಕ್ತಿ ಕೊಡ್ಲಿ ದೇವರ. ಸಂಸ್ಕಾರ ಅಂದಾಗ ನೆನಪಾಗ್ತದೆ. ಈಗ ಒಂದು 3 ಮಂದಿ ಹೆಣ್ಮಕ್ಳು ಇರ್ತಾರೆ, ಒಂದು ಊರಾಗ 3 ಮಂದಿ ಹೆಣ್ಮಕ್ಳು ಇರ್ತಾರೆ. ಸಾಯಂಕಾಲ ಅಲ್ಲಿ ಕೆರೆಗೆ ಒಂದು ಕೆರೆ ಇರ್ತದೆ, ಊರ ದಂಡಿಯಿಂದ ಒಂದು ಕೆರೆ ಇರ್ತದೆ, ಕೆರೆಗೆ ನೀರಿಗೆ ಹೋಗ್ತಾರೆ 3 ಮಂದಿ ತಾಯಿದರು. ನೀರು ತುಂಬಿಕೊಂಡು ಬರ್ತಿರ್ತಾರೆ, 3 ಮಂದಿ ಒಂದು ಕೊಡ ಹೊತ್ಕೊಂಡು ಬರ್ತಿರ್ತಾರೆ. ಅದೇ ಸಾಲಿ ಬಿಡೋ ಟೈಮ್, ಅದೇ ನಿಮ್ಮ ಸ್ಕೂಲ್ ಬಿಡ್ತದೆ 5 ಸುಮಾರು. ಸ್ಕೂಲ್ ಬಿಟ್ಟು ಬರೋ ಟೈಮ್ದಾಗ ಅವ್ರು 3 ಮಂದಿ ಮಾತಾಡ್ಕೋತ ಬರ್ತಿರ್ತಾರೆ. ಅವ್ರು ಅದ್ರಾಗ ಒಬ್ಬಕ್ಕೆ ಹೆಣ್ಣು ಮಗಳು ಏನು ಹೇಳ್ತಾಳ, ಅಲ್ಲಿ ಹೊಂಟ ನೋಡು ಮುಂದೆ ಹೊಂಟಲ್ಲ ಅವ ನನ್ನ ಮಗ, ಅವ ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಕಲಿತಾನ. ಅಂದ್ರೆ ಅಂತರ ದೇಶ ಬೇರೆ ದೇಶದ ಸ್ಕೂಲ್ನಾಗ ಕಲಿತಾನ. ಅವನ ಕಲಿಕೆ ನಾವು ಬೇರೆ ದೇಶದ ಸ್ಕೂಲಿಗೆ ಹಾಕ್ಯವ್, ನಾವು ನಮ್ಮ ದೇಶದಲ್ಲ ಬೇರೆ ದೇಶದ ಸ್ಕೂಲಿಗೆ ಕಲಿತಾನ ಅಂತ ಹೇಳ್ತಾಳೆ. ಆಕೆ ಇನ್ನೊಬ್ಬಕ್ಕೆ ಹೆಣ್ಣು ಮಗಳು ಏನು ಹೇಳ್ತಾಳ, ಅವನ ಮಗ ಹೊಂಟಲ್ಲ ಅವ ನನ್ನ ಮಗ, ಅವ ಇಂಗ್ಲೀಷ್ ಮೀಡಿಯಮ್ ಮಗ, ಬರೆಯೋದು ಇಂಗ್ಲೀಷ್, ಓದೋದು ಇಂಗ್ಲೀಷ್, ಮಾತಾಡೋದು ಇಂಗ್ಲೀಷ್ ಅಂತ ಅಕ್ಕಿ ಹೇಳ್ತಾರೆ 2ನೇದಕ್ಕೆ. ಇದನ್ನೆಲ್ಲ ನೋಡಿದ್ರಾಗೆ ಅಲ್ಲಿ 3ನೇದಕ್ಕೆ ಮಗನೂ ಇರ್ತಾನೆ. ಅಲ್ಲಿ ಆ ಹುಡುಗಿ ಏನು ಮಾಡ್ತಾನ, ಓಡಿ ಬಂದ ಅವ್ನ ತಲೆ ಮ್ಯಾಗ ಏನಿರ್ತದ್ರ ಕೊಡ, ಆ ಕೊಡನ ಇಳಿಸಿರ್ತ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗ್ತಾನ. ಶಾಲೆಯಲ್ಲಿ ಹೋಗ್ತಾನ. ಅದು ಸರಸ್ವತಿ ಟ್ಯುಟೋರಿಯಲ್ ಸ್ಕೂಲ್ನಲ್ಲಿ ಟ್ಯೂಷನ್ಗೆ ಹೋಗ್ತಾನ ಅಂತ ಹೇಳ್ತಾರೆ. ಅಂದ್ರೆ ಸರಸ್ವತಿ ಟ್ಯೂಷನ್ಗೆ ಹೋಗ್ತಾನವ. ಅಂದ್ರೆ ಏನದು ಇಲ್ಲಿ ಸಂಸ್ಕಾರ ಅದ. ಆ ಮಗುಗ ಅವ್ರ ತಾಯಿ ತಲೆ ಮ್ಯಾಗ ಭಾರ ಅದ ಅನ್ನೋದು ಗೊತ್ತಾಯ್ತು. ಅವ ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಓದಂಗ ಗೊತ್ತಾಗಲಿಲ್ಲ, ಇಂಗ್ಲಿಷ್ ಮೀಡಿಯಂ ಓದಂಗ ಗೊತ್ತಾಗಲಿಲ್ಲ. ಆದ್ರೆ ಕನ್ನಡ ಶಾಲೆಯಾಗ ಓದಿದ ಒಂದು ಹುಡುಗರಲ್ಲ ಅವ, ಅವ್ರ ತಾಯಿ ತಲೆ ಮ್ಯಾಗ ವಜ್ಜಿ ಇಳುವಿಂದಲ್ಲ, ಅದು ಸಂಸ್ಕಾರ.
ಅದು ಇವತ್ತಿನ ದಿವಸ ನಿಮ್ಮಲ್ಲಿ ಎಲ್ಲರ ಮೇಲೆ ಬರಬೇಕಾಗಿ ಆ ಸಂಸ್ಕಾರ ಬರಬೇಕು. ಒಳ್ಳೆಯದು ಎಲ್ಲರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಆಗಬೇಕು. ಮೊದಲು ತಾಯಿ ತಂದೆಗೆ ಮನೆಯಾಗ ತಾಯಿ ತಂದೆಗೆ ಗೌರವ ಕೊಡ್ಬೇಕು. ನಾವು ಫ್ರೀ ಆಗಿ ಮಾತಾಡ್ಬೇಕು. ಈ ಟೀಚರ್ ಯಾಕೆ ಮಾತಾಡ್ತಾರಲ್ಲ, ಬರೋ ಸಲ ಬಂದಾಗ ಅದನ್ನೇ ಹೇಳ್ತೀನಿ, ತಾಯಿ ತಂದೆಗೆ ಫ್ರೀ ಆಗಿ ಮಾತಾಡ್ಬೇಕು. ಎಲ್ಲರೂ ಕೂಡ ಹಿರಿಯರಿಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ಒಂದು ಮಾತಾಡಬೇಕು. ಇವತ್ತಿನ ದಿವಸ ಸಂಸ್ಕಾರ ಒಂದು ಹೊಗೆ ಬಿಟ್ಟದು, ಯಾರದೇ ಆಗಿ ಭಯ ಇದ್ದಂಗೆ. ಸ್ಕೂಲ್ನಾಗ ಹೊಡಿಬೇಡ್ರಿ ಹೇಳ್ತಾರೆ, ಇಲ್ಲಿ ಇವ್ರಿಗೆ ಹೇಳ್ತೀನಿ ನಾ, ಹೊಡಿರಿ ಇವ್ರಿಗೆ ಬಿಡಬೇಡ್ರಿ. ನಾನು ಇವ್ರ ಪಾಲಕರೇ ಆದ್ರೆ ಹೊಡೆದ್ರೆ ನೀವು ವಿದ್ಯೆ ಬರ್ತದೆ, ಹೊಡೆದ್ರೆ ವಿದ್ಯೆ ಬರ್ತದೆ. ಬೈದಾಗ ಹೊಡೆದಾಗ ಅಂತ ಇದು ಮಾಡ್ಕೋಬೇಡಿ ನೀವು. ಆದರೆ ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನೂ ಇವ್ರಿಗೆ ಒಳ್ಳೆಯ ಹೆಚ್ಚಿನ ಶಕ್ತಿ ಕೂಡಲಿ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಒಳ್ಳೆಯ ಶಿಕ್ಷಣ ಪಡೆಯೋದು, ಮುಂದೆ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಶಿಕ್ಷಣ ಕೋರಿ ಈ ಟ್ಯೂಟೋರಿಯಲ್ ಕಲ್ಸೋರು ಮುಂದೆ ದೊಡ್ಡ ದೊಡ್ಡ ಸ್ಕೂಲ್ನಾಗ ಕಲ್ತಾರ. ಮುಂದೆ ಯಾವುದೇ ಒಂದು ವೃತ್ತಿ ಒಳಗೆ ಹೋಗ್ಯಾರಂದ್ರೆ ಅವ್ರಿಗೆ ನೀವು ಸಲ್ಲಿಸಿದಂಥ ಗೌರವ ಸಲ್ಲಿಸೋಕ್ಕಾಗ್ತದೆ ಅಂತ ಹೇಳುತ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದು ಮಾತನಾಡೋ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನಮಸ್ಕರಿಸಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಕ್ತ ಕನಕದಾಸರ ಜೀವನ ಚರಿತ್ರೆಯನ್ನು ಅದೇ ತರವಾಗಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕ್ತಿ ಎಂಬ ಒಂದು ಭಾವೈಕ್ಯತೆಯನ್ನು ತಿಳಿಸಿದಂತ, ಅದೇ ತರನಾಗಿ ಚಳಿ ಚಂಚಂ ವಿದ್ಯಾಕಂಕಂ ಎಂಬುದನ್ನು ಸಹ ನಮಗೆ ನೆನಪಿಸಿಕೊಟ್ಟಂತ ಆರ್ವಿ ಗುಲಾಬರಿಗೆ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ಬರಬೇಕು ಮಕ್ಕಳ ಕಡೆಯಿಂದ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದಟ್ಟನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ದಿನಗಳು ಕೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ದೇವರಿಲ್ಲದ ಜಾಗ ಯಾರು ನೋಡದ ಇಂದು, ಸಿಗಲಿಲ್ಲ ನೋಡ. ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು.
ಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಮಾನಾಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು ಏ ಜಗದ ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲಿದವನು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ದೇವಾ ಕನಕ ಆ ಯಾವುದೇ ಒಂದು ಕಾರ್ಯಕ್ರಮ ಶುರುವಾದ್ರೆ ಅದಕ್ಕೆ ಅಂತ್ಯ ಇದ್ದೇ ಇರ್ತೈತೆ. ಸೂರ್ಯ ಪೂರ್ವ ದಿಕ್ಕಿಗೆ ಹುಟ್ಟಿದ್ರೆ ಪಶ್ಚಿಮ ದಿಕ್ಕಿಗೆ ಮುಳುಗಬೇಕೆಂಬ ನಾನುಡಿಯಂತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಕರೆಗೆ ಕೊಟ್ಟು ಬಂದಿರುವಂತಹ ಪ್ರಪ್ರಥಮವಾಗಿ ಅಧ್ಯಕ್ಷತೆ ಸ್ಥಾನ ವಹಿಸಿಕೊಟ್ಟಿರುವಂತಹ RB ಗುರುರಾದರ್ ಗುರುಗಳಿಗೆ ನಮ್ಮ ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ನಿಂದ ವಂದನೆ ಸರ್. ಅದೇ ತರನಾಗಿ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಂತ SS ಇಂಡಿ ಗುರುಗಳಿಗೂ ಸಹ ನಮ್ಮ ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ನಿಂದ ಅಭಿನಂದನೆ. ಅದೇ ತರನಾಗಿ ಸಮಾಜ ಸುಧಾರಕರು ಸಿದ್ದರಾಮ್ ವಾಲಿಕರ್ ಇವರಿಗೂ ಸಹ ನಮ್ಮ ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ನಿಂದ ಅಭಿನಂದನೆ ಸರ್.